ಅಲ್ಲು ಅರ್ಜುನನನ್ನು ಬಂಧನ ಮಾಡಲಾಗಿತ್ತು. ಹೈದರಾಬಾದಲ್ಲಿ ಪುಷ್ಪ 2 ಪಿಕ್ಚರ್ದು ರಿಲೀಸ್ ಆದಾಗ ಸಂಧ್ಯಾ ಥಿಯೇಟ್ರಿಗೆ ಅರ್ಜುನ್ ಅವರು ಹೋಗ್ತಾರೆ. ಆವಾಗ ಅಲ್ಲಿ ತುಳಿದಾಟದಲ್ಲಿ ಒಂದು ಹೆಂಗಸು ಮತ್ತು ಸ್ವಲ್ಪ ಜನಕ್ಕೆ ಗಾಯ ಆಗುತ್ತೆ. ಹೆಂಗಸು ಸತ್ತೇ ಹೋಗ್ಬಿಡ್ತಾಳೆ. ಅದರಿಂದ ಅಲ್ಲು ಅರ್ಜುನನ್ನ ಅರೆಸ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವರು ಅಲ್ಲು ಅರ್ಜುನಂದು ಏನೂ ತಪ್ಪಿಲ್ಲ. ಯಾಕಂತಂದರೆ ಸಿನಿಮಾ ಥಿಯೇಟ್ರವರು ಅವ್ರನ್ನ ಕರೆಸಿದಾಗ ಅವರು ಇನ್ಫಾರ್ಮೇಷನ್ ಕೊಡಬೇಕು ಪೊಲೀಸರಿಗೆ, ಅವ್ರು ಬರ್ತಾ ಇದ್ದಾರೆ ಸೆಕ್ಯೂರಿಟಿ ಕೊಡಿ ಅಂತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಸಿನಿಮಾ ಥಿಯೇಟರ್ದವ್ರದ್ದು ಜವಾಬ್ದಾರಿ ಅದು. ಅವ್ರು ಬರ್ತಾ ಇದ್ದಾರೆ, ಅವರಿಗೆ ಸೆಕ್ಯೂರಿಟಿ ಎಲ್ಲ ವ್ಯವಸ್ಥೆ ಮಾಡಿ ಪೊಲೀಸರೆಲ್ಲ. ಯಾಕಂದರೆ ಒಂದು ಸ್ಟಾರ್ ನಟರು ಬರ್ತಾರೆ ಅಂತ, ರಾಜಕಾರಣಿ ಬರ್ತಾರೆ ಅಂದರೆ ಜಾಸ್ತಿ ನೂಕುನುಗ್ಗಲೇ ಆಗೇ ಆಗ್ತವೆ. ಅದರಲ್ಲೂ ಇವಾಗ ಫಸ್ಟ್ ಶೋಗೇ ಈ ಪುಷ್ಪ 2 ಫಸ್ಟ್ ಶೋಗೇ ಈ ಮಹಿಳೆಯರು, ಮಕ್ಕಳುಗಳು, ವೃದ್ಧರು ಏನಕ್ಕೆ ಹೋಗಬೇಕು? ಏನು ಒಂದು 2-3 ದಿವಸ ಬಿಟ್ಟು ಹೋದರೆ ಇವರಿಗೇನು ಅದೇನು ಓಡೋಗ್ಬಿಡುತ್ತಾ? ಅದೇನು ಫಸ್ಟ್ ಶೋಗೆ ಹೋದ ಕೂಡಲೇ ಅಲ್ಲೇನು ಇವ್ರಿಗೆ ಪ್ರೈಸ್ ಕೊಡ್ತಾರಾ? ಏನು ಕೋಟಿ ದುಡ್ಡು ಕೊಡ್ತಾರೆ? ಏನಕ್ಕೆ ಹೋಗಬೇಕು ಈ ಮಹಿಳೆಯರು ಎಲ್ಲ? ಮಹಿಳೆಯರು ಚಿಕ್ಕ ಮಕ್ಕಳನ್ನು ಫಸ್ಟ್ ರಿಲೀಸ್ ಆದ ದಿವಸ ಹೋಗಲೇಬಾರ್ದು. ಯಾಕಂದರೆ ನೂಕುನುಗ್ಗಲು ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಯಾಕೆ ಹೋಗಬೇಕು ಅಲ್ಲಿಗೆಲ್ಲ ಇವರು ಸಾಯೋಕ್ಕೆ? ಇವರು ಸಾಯೋದಲ್ಲದೆ ಬೇರೆಯವ್ರನ್ನೂ ಸಾಯಿಸ್ತಾರೆ ಇವಾಗ. ಇವರು ಹೋಗಿ ನೂಕುನುಗ್ಗಲಲ್ಲಿ ಅದು ತುಂಬ ಜನ ಬಂದಿರ್ತಾರೆ. ಅಂಥ ನೂಕುನುಗ್ಗಲಲ್ಲಿ ಹೆಂಗಸರಿಗೆ, ಮಕ್ಕಳಿಗೆ ಆಗಲ್ಲ. ಆವಾಗ ಬಿದ್ದು ಹೋಗ್ಬಿಟ್ರೆ ಎದ್ದೇಳೋಕ್ಕೂ ಆಗೋದಿಲ್ಲ ಅವರಿಗೆ. ಎಲ್ಲ ಜನ ಬಂದು ತುಳಿತಾರೆ. ಆ ಜನರನ್ನು ಅದೇನು ಹುಚ್ಚ ಏನು ಮರಳು ಇವರಿಗೆ. ಪಿಕ್ಚರ್ ಟಾಕೀಸಲ್ಲಿ ಅಷ್ಟೇ ಹೋಗಿ ಸಾಯುವಂಥ ಅವಶ್ಯಕತೆಯೇ ಇರುತ್ತೆ. ಆ ಥರ ಅಲ್ಲು ಅರ್ಜುನ್ ಪಾಪ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ನಮಗೆಲ್ಲ ಅವರು ತೆಲುಗಿನ ಸ್ಟಾರ್ ನಟರಲ್ಲಿ ಅಲ್ಲು ಅರ್ಜುನ್ ತುಂಬ ಇಷ್ಟ. ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಅಂತ ಒಳ್ಳೆ ಇವರಿಗೆ ಪಾಪ ಈ ಥರ ಆಗಿಬಿಟ್ಟಿತ್ತು. ಅವ್ರು ತಪ್ಪಿಲ್ಲದೆ ಇದ್ರೂ ಅವ್ರು ಅರೆಸ್ಟ್ ಮಾಡಿದ್ದು ದೊಡ್ಡ ತಪ್ಪು. ಸಿನಿಮಾ ಥಿಯೇಟ್ರ್ ಮೇಲೆ ಕ್ರಮ ಕೈಗೊಳ್ಳಬೇಕು. ಅದನ್ನು ಬಿಟ್ಬಿಟ್ಟು ಅಲ್ಲು ಅರ್ಜುನನ್ನು ಕರ್ಕೊಂಡು ಹೋಗೋದು ತಪ್ಪೇ ಅದು. ಸಿನಿಮಾ ಥಿಯೇಟ್ರವರು ಅಲ್ಲು ಅರ್ಜುನಿಗೆ ಅವರು ಏನೋ ನೋಟಿಸ್ ಕೊಟ್ಟಿದ್ರಂತೆ. ಈ ಅಲ್ಲು ಅರ್ಜುನ್ ಅವರು ನೋಟಿಸ್ ಕೊಟ್ಟಾಗ ಅದಕ್ಕೆ ಲಾಯರ್ ತಗೊಂಡು ರಿಪ್ಲೈ ಮಾಡಬೇಕಾಗಿತ್ತು. ಅದನ್ನು ಮಾಡದೇ ಇರೋದು ಮತ್ತು ದೊಡ್ಡ ತಪ್ಪು ಅವ್ರದ್ದು. ಅಲ್ಲು ಅರ್ಜುನ್ ಅವ್ರದ್ದು ತಪ್ಪಿದೆ. ಯಾಕಂದರೆ ಅವರು ಪೊಲೀಸರು ನೋಟಿಸ್ ಕೊಟ್ಟಾಗ ಅದಕ್ಕೆ ಒಂದು ಲಾಯರ್ನ ನೇಮಿಸಿ ಅದಕ್ಕೆ ಆನ್ಸರ್ ಮಾಡಿಬಿಟ್ರೆ ಮುಗಿದೋಗ್ತಾ ಇತ್ತು. ಇವರು ಏನೋ ನೆಗ್ಲೆಕ್ಟ್ ಮಾಡಿದ್ದಾರೆ. ಆದರೆ ಬೆಡ್ರೂಮಿಗೆ ಹೋಗಿ ಅವ್ರನ್ನ ಎಳ್ಕೊಂಡು ಬರುವಂಥ ಅವಶ್ಯಕತೆ ಏನಿರಲಿಲ್ಲ. ಹೋಗಿ ಆರಾಮಾಗಿ ಕರ್ಕೊಂಡು ಬರ್ಬೋದಾಗಿತ್ತು. ಈ ಪೊಲೀಸರು ಸ್ವಲ್ಪ ಅತಿಯಾಗಿ ಆಡೋದೇ ಜಾಸ್ತಿ ಆಗಿಬಿಡುತ್ತೆ ನಮ್ಮ ಇಂಡಿಯಾದಲ್ಲಿ. ಅಲ್ಲು ಅರ್ಜುನ್ಗೆ ಒಳ್ಳೆಯದಾಯಿತು, ರಿಲೀಸ್ ಆಗಿದ್ದು ತುಂಬ ಖುಷಿ.